ಹೆಬ್ಬೂರು ಕೆರೆಯಲ್ಲಿ ಅಕ್ರಮ ಮಣ್ಣು ಸಾಗಾಟ ಪ್ರಕರಣ. ಕೆರೆಯಲ್ಲಿ ಮಣ್ಣು ಕದ್ದಿದ್ದವರ ಮೇಲೆ ಬಿತ್ತು ಎಫ್ಐಆರ್. ಇದು ಪ್ರಜಾಶಕ್ತಿ ಟಿವಿ ಬಿಗ್ ಇಂಪ್ಯಾಕ್ಟ್. ಎಸ್, ಜನರ ಸಮಸ್ಯೆಗಳು, ಅಕ್ರಮಗಳು, ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತುವ ಮೂಲಕ ಅಧಿಕಾರಿಗಳನ್ನ ಬಡಿದೆಬ್ಬಿಸುವ ಕೆಲಸವನ್ನ ನಿಮ್ಮ ಪ್ರಜಾಶಕ್ತಿ ಟಿವಿ ಆರಂಭದಿಂದಲೂ ಮಾಡ್ತಲೇ ಬಂದಿದೆ. ಅದರಂತೆ ಇಂದು ತುಮಕೂರು ಜನರ ನಾಡಿ ಮಿಡಿತವಾಗಿ ಪ್ರಜಾಶಕ್ತಿ ಜನ ಮನ್ನಣೆಗೆ ಪಾತ್ರವಾಗಿದೆ. ಕಳೆದ ಫೆಬ್ರವರಿ 13ರಂದು ಹೆಬ್ಬೂರಿನ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣನ್ನ ಲೇಔಟ್ಗಳಿಗೆ ಸಾಗಾಣಿಕೆ ಮಾಡ್ತಾ ಇರೋ ಬಗ್ಗೆ ಸಾಕ್ಷಿ ಸಮೇತ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಮಣ್ಣು ಸಾಗಾಣಿಕೆಗೆ ಬ್ರೇಕ್ ಹಾಕಿದರ ಜೊತೆಗೆ ಮಣ್ಣು ಕದಿತಿದ್ದವರ ಮೇಲೆ ಎಫ್ಐಆರ್ ದಾಖಲು ಮಾಡಿದೆ. ಇದರಿಂದ ಪ್ರಜಾಶಕ್ತಿ ವರದಿಗೆ ನ್ಯಾಯ ಸಿಕ್ಕಂತಾಗಿದೆ. ಹೌದು, ತುಮಕೂರು ತಾಲೂಕಿನ ಹೆಬ್ಬೂರು ಗ್ರಾಮದ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುವ ಕೆರೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೇ ಅಕ್ರಮವಾಗಿ ಮಣ್ಣನ್ನ ಲೇಔಟ್ಗಳಿಗೆ ಸಾಗಿಸ್ತಾ ಇದ್ರು. ಈ ಮಣ್ಣು ಸಾಗಾಟಕ್ಕೆ ಇಲಾಖೆಯಿಂದಾಗಲೇ ಯಾವುದೇ ಪರ್ಮಿಷನ್ ಕೂಡ ತೆಗೆದುಕೊಂಡಿರಲಿಲ್ಲ. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಸ್ಥಳಕ್ಕೆ ಹೋದ ಪ್ರಜಾಶಕ್ತಿ ಟೀಮ್ ಕೆರೆಯಲ್ಲಾಗ್ತಾ ಇದ್ದ ಅನ್ಯಾಯವನ್ನ ಪ್ರಶ್ನೆ ಮಾಡಿದ್ದಲ್ಲದೆ ವರದಿ ಮಾಡುವ ಮೂಲಕ ಸಣ್ಣ ನೀರಾವರಿ ಇಲಾಖೆಯ ಗಮನಕ್ಕೆ ತರುವ ಕೆಲಸವನ್ನ ಮಾಡಿತ್ತು. ನಿಮ್ಮ ಪ್ರಜಾಶಕ್ತಿ ಸುದ್ದಿ ಮಾಡಿ ಸ್ವಲ್ಪ ದಿನದಲ್ಲೇ ಎಚ್ಚೆತ್ತುಕೊಂಡ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಪ್ರಜಾಶಕ್ತಿ ಟಿವಿಯ ವಿಡಿಯೋವನ್ನ ಆಧಾರವಾಗಿಟ್ಟುಕೊಂಡು ಅಕ್ರಮ ಮಣ್ಣು ಸಾಗಾಣಿಕೆ ಮಾಡಿದವರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದು ಮಣ್ಣು ಸಾಗಾಣಿಕೆಗೆ ಬ್ರೇಕ್ ಹಾಕಿದಂತಾಗಿದೆ. ಇನ್ನು ಅಕ್ರಮ ಮಣ್ಣು ಸಾಕಾಣಿಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿರುವ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿ ತಿಪ್ಪೇಸ್ವಾಮಿ, ಪ್ರಜಾಶಕ್ತಿ ಟಿವಿಯ ವಿಡಿಯೋವನ್ನ ಆಧಾರವಾಗಿಟ್ಟುಕೊಂಡು ದೂರನ್ನ ದಾಖಲಿಸಿಕೊಂಡಿದ್ದಾವೆ. ಈ ಪ್ರಕರಣದಲ್ಲಿ ಹೆಬ್ಬೂರು ಪೊಲೀಸ್ ಅಧಿಕಾರಿಗಳು ದೂರು ದಾಖಲಿಸಿಕೊಳ್ಳಲು ವಿಳಂಬ ಮಾಡಿದ್ರು. ಅದಕ್ಕಾಗಿ ನಾವು ತಡವಾಗಿ ಎಫ್ಐಆರ್ ದಾಖಲು ಮಾಡಿದ್ದೇವೆ. ಜೊತೆಗೆ ಈ ಪ್ರಕರಣವನ್ನ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಗಮನಕ್ಕೂ ತಂದಿದ್ದು ಪರಿಶೀಲಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಮುಂದೆ ಅವರು ಈಗ ನಾವು ಎಫ್ಐಆರ್ ಹಾಕಿದ್ವಿ. ನಾವು ಏನು ಅವರು ತನಿಖೆ ಮಾಡ್ತಾರೆ, ಆ ತನಿಖೆಗೆ ಯಾವಾಗ ನಮ್ಮನ್ನು ಕರೀತಾರೆ ನಾವು ಆ ಟೈಮಲ್ಲಿ ಹಾಜರಾಗ್ತೀವಿ ಸರ್. ಆಗಲೇ ಇದು ಪ್ರಕರಣ ಆಗಿ ಒಂದು 2 ತಿಂಗಳು ಆಗ್ತಾ ಬಂತು. ಆಯ್ತು ಸರ್. ಎಫ್ಐಆರ್ ಆಗೋದಕ್ಕೆ ಏನು ಸರ್ ಇಷ್ಟೊಂದು ಸರ್? ಯಾಕೆ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ನಾವು ಎಷ್ಟು ಒಂದು 4-5 ಸಾರಿ ಹೋದ್ರೂ ಅದನ್ನು ಕೆಲವು ಟೈಮು ಸಬ್ ಇನ್ಸ್ಪೆಕ್ಟರ್ ಇರ್ತಿರಲಿಲ್ಲ. ಆಮೇಲೆ ನಾವೆಲ್ಲ ಮಾಹಿತಿನ ಇದು ಮಾಡಿ CD ಮಾಡಿ CDಯಲ್ಲಿ ಅದನ್ನ ಹೇಳೋಕ್ಕೆ 1 ತಿಂಗಳು ಸತಾಯಿಸಿರಿ ಸರ್. ಅಷ್ಟು ಇನ್ಫಾರ್ಮೇಷನ್ ನಮಗೆ ಕೊಡೋಕ್ಕೆ ನೀವು ಅಲ್ಲಿ ಹಾಜರಿಲ್ಲ. ನೀವು ಪ್ರಜಾಶಕ್ತಿ ಟಿವಿನವ್ರನ್ನ ಆಧರಿಸಿ ನೀವು ಇದು ಮಾಡಬೇಕು ಅಂದರೆ ನಾವು ಆ GPS ಫೋಟೋಗಳು ಮತ್ತು ಅವೆಲ್ಲ ತರಿಸ್ಕೊಂಡು ಏನು ನಮ್ಮ ಹತ್ರ ವಿಡಿಯೋ ಕಳಿಸಿದ್ರು 14ನೇ ತಾರೀಕು ಏನು ಬಂತು ಅದರ ಆಧಾರದ ಮೇಲೆ CD GPS ಫೋಟೋಗಳು ಎಲ್ಲ ಸರ್ ಕೊಟ್ಬಿಟ್ಟು ನಾವು ಇಷ್ಟು ಡಿಲೇ ಆಗೋದು ಸರ್. ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇದೆ ಸರ್. ಆ ಪ್ರತಿಯೊಂದು ಕಾರಣನೂ ಅದರಲ್ಲಿ ಹಾಕಿದ್ವಿ ಸರ್. ಯಾಕೆ ಎಷ್ಟನೇ ತಾರೀಕು ಹೋದ್ವಿ, ಎಷ್ಟನೇ ತಾರೀಕು ಬಂದ್ವಿ, ಆಮೇಲೆ ಯಾಕೆ ವಾಪಸ್ ಬಂತು, ತಿರ್ಗಿ ಯಾಕೆ ಮತ್ತೆ ರಿಟರ್ನ್ ಮಾಡಿದ್ವಿ, ಮತ್ತೆ ಎಲ್ಲನೂ ಪ್ರತಿಯೊಂದು 11 ಉಲ್ಲೇಖಗಳು ಕೊಟ್ಟಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಪೆನಾಲ್ಟಿ ಹಾಕ್ತಾರೆ. ನಾವು ಪೆನಾಲ್ಟಿ ನಾವು ಹಾಕಲ್ಲ, ನಾವು ಇವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಹಾಕ್ತಾರೆ. ಎಷ್ಟು ಅವ್ರಿಗೆ ಪೆನಾಲ್ಟಿ, ಪೊಲೀಸ್ನವ್ರದ್ದು ಪೆನಾಲ್ಟಿ ಬೇರೆ ಇರ್ತೈತೆ, ನಮ್ಮ ಡಿಪಾರ್ಟ್ಮೆಂಟ್ ಪೆನಾಲ್ಟಿ ಹಾಕಕ್ಕೆ ಯಾವುದೂ ಅವಕಾಶ ಇರೋದಿಲ್ಲ. ಆಮೇಲೆ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸರ್. ನಮ್ಮನ್ನು ಉಲ್ಲೇಖ 1, 2, 3 ಆ ಉಲ್ಲೇಖ 9, 11 ಉಲ್ಲೇಖನೂ ಹಾಕಿದ್ದೀನಿ. ಯಾಕೆ ಏನಾಯ್ತು, ಎಷ್ಟನೇ ತಾರೀಕು ಹೋದ್ವಿ, ಅವತ್ತು 4ನೇ ತಾರೀಕು ಹೋದಾಗ ಏನಾಯಿತು, ಪ್ರತಿಯೊಂದೂ ನಾವು ಉಲ್ಲೇಖ ಹಾಕಿದ್ದೀವಿ ಸರ್. ಆಮೇಲೆ ನಮ್ಮ ಸೆಕ್ಷನ್ ಹೋದಾಗೆಲ್ಲ ರಿಜಿಸ್ಟ್ರಲ್ಲೂ ಬರ್ದು ಬಂದವರು. ಒಟ್ನಲ್ಲಿ ವರದಿ ಮಾಡಿ ಕೆಲ ದಿನಗಳ ಬಳಿಕ ಅಂತೂ ಇಂತೂ ಮಣ್ಣು ಕದಿತಿದ್ದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅದೇನೇ ಇರಲಿ, ಸರ್ಕಾರಿ ಜಮೀನು ಕೆರೆಗಳಲ್ಲಿ ಮಣ್ಣು ಕದಿಯುವುದು ಅಪರಾಧ. ಈ ಬಗ್ಗೆ ದೂರನ್ನ ತೆಗೆದುಕೊಳ್ಳಲು ಪೊಲೀಸರು ವಿಳಂಬ ಮಾಡಿದ್ದು ಮಾತ್ರ ಬೇಸರದ ಸಂಗತಿ. ಇನ್ನಾದ್ರೂ ಪೊಲೀಸರು ಈ ಬಗ್ಗೆ ಕ್ರಮ ತೆಗೆದುಕೊಂಡು ತನಿಖೆಯನ್ನ ಚುರುಕುಗೊಳಿಸಿ ಅಕ್ರಮ ಮಣ್ಣು ಸಾಗಾಟ ಮಾಡಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಮಣ್ಣು ಕಳ್ಳರಿಗೆ ಎಚ್ಚರಿಕೆಯನ್ನ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.